ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಡಿಎದು ಪಾಸಿಂಗ್ ಪ್ಯಾಕೇಜ್ ಅನ್ನ ನೋಡ್ತಾ ಹೋಗೋಣ. ಸೊ ಇದನ್ನ ನಾನು 3 ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ದೀನಿ. ಸೊ ಇದು ವೆರಿ ಈಸಿ, ನೆಕ್ಸ್ಟ್ ಮೀಡಿಯಂ, ನೆಕ್ಸ್ಟ್ ಟಫ್. ಸೊ ಇದು ಪಾಸಿಂಗ್ ಪ್ಯಾಕೇಜ್, ಸರಿನಾ? ಲೆವೆಲ್ 1 ಪಾಸಿಂಗ್ ಪ್ಯಾಕೇಜ್. ನೀವು ಲೆವೆಲ್ 1 ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಆಮೇಲೆ ಲೆವೆಲ್ 2 ಹೋಗ್ರಿ, ಆಮೇಲೆ ಲೆವೆಲ್ 3 ಹೋಗ್ರಿ. ಸೊ ಇದು ಒಂದ್ ಸ್ವಲ್ಪ ಈಸಿ ಕಾನ್ಸೆಪ್ಟ್ಗಳು. ನೆಕ್ಸ್ಟ್ ಇದು ಒಂದ್ ಸ್ವಲ್ಪ ಮೀಡಿಯಂ, ನೆಕ್ಸ್ಟ್ ಇದು ಒಂದ್ ಸ್ವಲ್ಪ ಟಫ್ ಆಗ್ತಾ ಹೋಗ್ತವೆ ಕ್ವಶನ್ಗಳು, ಸರಿನಾ? ಸೊ ಅದಕ್ಕೋಸ್ಕರ ಫಸ್ಟ್ ಲೆವೆಲ್ 1 ಅನ್ನ ಓದ್ಕೊಳ್ಳಿ, ಆಮೇಲೆ ಟೈಮ್ ಉಳ್ಕೊಂಡ್ರೆ ಲೆವೆಲ್ 2 ಮತ್ತೆ ಲೆವೆಲ್ 3. ಸೊ ಇದ್ರಲ್ಲೂ ಕೂಡ ಯಾವ ರೀತಿ ಓದ್ಬೇಕು, ಯಾವ್ಯಾವ ಫಿಕ್ಸ್ ಕ್ವಶನ್ ಬರ್ತವೆ ಅಂತ ಹೇಳ್ತೀನಿ ನೋಡಿ. ಅಲ್ಗಾರಿದಮ್ ಮತ್ತೆ ಫಂಡಮೆಂಟಲ್ಸ್ ಅಂತ ಕೇಳ್ತಾರೆ. ಅಲ್ಗಾರಿದಮ್ ಡೆಫಿನಿಷನ್ ಮತ್ತೆ ಫಂಡಮೆಂಟಲ್ಸ್. ಎಸಿಂಪ್ಟೋಟಿಕ್ ನೊಟೇಷನ್, 3 ಎಸಿಂಪ್ಟೋಟಿಕ್ ನೊಟೇಷನ್ ಕಲ್ತ್ರೆ ಸಾಕು. ಯಾವುದು? ಬಿಗ್ ಓ, ಬಿಗ್ ಟೀಟಾ ಮತ್ತೆ ಬಿಗ್ ಒಮೆಗಾ, ಸರಿನಾ? 3 ಕೂಡ ಡಯಾಗ್ರಾಮು ಮತ್ತೆ ಫಾರ್ಮುಲಾ ಮತ್ತೆ ಎಕ್ಸಾಂಪಲ್ 3 ಕೂಡ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಫ್ರೇಮ್ ವರ್ಕ್. ಸೊ ಇದ್ರದ್ದು ಡಯಾಗ್ರಾಮ್ ಅನ್ನ ಕಲಿಬೇಕಾಗುತ್ತೆ, ಸರಿನಾ? ಫ್ಲೋ ಚಾರ್ಟ್ ತರ ಒಂದು ಡಯಾಗ್ರಾಮ್ ಬರುತ್ತೆ. ಸೊ ಆ ಡಯಾಗ್ರಾಮ್ ಅನ್ನ ಬಿಡಿಸಿದ್ರೆ ಕಲ್ತ್ರೆ ಸಾಕು. ಇದ್ರದ್ದು 3 ಕೂಡ ಥಿಯರಿ ಆಯ್ತು, ಸರಿನಾ? ನೆಕ್ಸ್ಟ್ ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಮರ್ಜ್ ಸಾರ್ಟ್. ಸೊ ಇವಷ್ಟರದ್ದು ಕೂಡ ನಿಮಗೆ ಅಲ್ಗಾರಿದಮ್ ಬರಲಿಲ್ಲ ಅಂತಂದ್ರೂ ಪ್ರಾಬ್ಲಮ್ ಅನ್ನ ಕಲೀರಿ ಫಸ್ಟ್. ಸೊ ಪ್ರಾಬ್ಲಮ್ ಅನ್ನ ಕಲ್ತಾದ್ಮೇಲೆ ನೀವು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಿದ್ವಿ, ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ, ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ಅಂತ ಇರುತ್ತಲ್ಲ. ಸೊ ಅದನ್ನೇ ನೀವು ಥಿಯರಿ ಫಾರ್ಮೆಟ್ ಅಲ್ಲಿ ಬರೀರಿ. ಸ್ಟೆಪ್ 1 ಸ್ಟಾರ್ಟ್, ಸ್ಟೆಪ್ 2 ನಾವ್ ಏನನ್ನ ಶುರು ಮಾಡಿದ್ವಿ, ಲಾಸ್ಟ್ ಗೆ ಎಂಡ್. ಸೊ ಫಸ್ಟ್ನೇದು ಸ್ಟಾರ್ಟ್, ಲಾಸ್ಟ್ ಗೆ ಎಂಡ್ ಅಂತ ಹಾಕ್ಬಿಟ್ಟು ಮಧ್ಯದಲ್ಲಿ ಏನ್ ಪ್ರೊಸೀಜರ್ ಅಲ್ಲಿ ನೀವು ಈ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿರ್ತೀರಾ ಅದನ್ನೇ ಥಿಯರಿ ಟೈಪ್ ಅಲ್ಲಿ ಬರೀರಿ. ಅದೇ ನಿಮ್ಗೆ ಅಲ್ಗಾರಿದಮ್ ಆಗುತ್ತೆ, ಸರಿನಾ? ಫಸ್ಟ್ ಪ್ರಿಫರೆನ್ಸ್ ಪ್ರಾಬ್ಲಮ್ ಹೋಗ್ಬೇಕು. ನೆಕ್ಸ್ಟ್ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್, ಇದು ಪ್ರಾಬ್ಲಮೇ ಬರೋದು ನಿಮ್ಗೆ, ಸರಿನಾ? ಪ್ರಾಬ್ಲಮ್ ಅನ್ನ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಡಿವೈಡ್ ಅಂಡ್ ಕಾನ್ಕರ್ ಅಂಡ್ ಡಿಕ್ರೀಸ್ ಅಂಡ್ ಕಾನ್ಕರ್, ಮಿನಿಮಮ್ ಅಂತಂದ್ರೂ 5 to 6 ಪಾಯಿಂಟ್ಸ್ ಅನ್ನ ಕಲಿಬೇಕು, 5 to 6 ಪಾಯಿಂಟ್ಸ್. ನೆಕ್ಸ್ಟ್ ಆರ್ಸ್ಪೋಲ್ ಅಲ್ಗಾರಿದಮ್, ಫಿಕ್ಸ್ಡ್ ಕ್ವಶನ್ ಇದು, ಸರಿನಾ? ಸೊ ಫಿಕ್ಸ್ ಕ್ವಶನ್ ಯಾವ್ದು ಅಂತ ನಾನು ಆಮೇಲೆ ಹೇಳ್ತೀನಿ. ಆರ್ಸ್ಪೋಲ್ ಅಲ್ಗಾರಿದಮ್, ವಾರ್ಷೆಲ್ ಅಲ್ಗಾರಿದಮ್, ಪ್ರಿಮ್ಸ್ ಅಲ್ಗಾರಿದಮ್, ಕ್ರುಸ್ಕಲ್ ಅಲ್ಗಾರಿದಮ್, ಡೈಜೆಸ್ಟರ್ ಅಲ್ಗಾರಿದಮ್, ಇವೆಲ್ಲದ್ರದ್ದು ಕೂಡ ನೀವು ಪ್ರಾಬ್ಲಮ್ ಅನ್ನ ಕಲಿಬೇಕಾಗುತ್ತೆ, ಸರಿನಾ? ಪ್ರಾಬ್ಲಮ್ ಅನ್ನ ಕಲಿಬೇಕು, ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಇದೆ. ಎಲ್ಲ ಸಿಂಪಲ್ ಕ್ವಶನ್ಗಳು, ಸಿಂಪಲ್ ಆನ್ಸರ್ಸ್. ಸೊ ಈಸಿಯಾಗಿ ಕಲಿಬಹುದು. ನೆಕ್ಸ್ಟ್ ಎನ್ ಕ್ವೀನ್ಸ್ ಫಿಕ್ಸ್ಡ್ ಪ್ರಾಬ್ಲಮ್, ಸರಿನಾ? ಪ್ರತಿ ವರ್ಷನೂ ಕೂಡ ಕೇಳ್ತಾರೆ. ಇದನ್ನ ನೀವು ಗಟ್ ಹೊಡ್ಕೊಂಡು ಹೋದ್ರು ಕೂಡ ಎಕ್ಸಾಮ್ ಅಲ್ಲಿ ಬರೀತೀರಾ, ಸರಿನಾ? ಬಯಟ್ ಹೊಡ್ಕೊಂಡು ಹೋದ್ರು ಕೂಡ ಎಕ್ಸಾಮ್ ಅಲ್ಲಿ ಬರೀಬಹುದು ಎನ್ ಕ್ವೀನ್ಸ್ ಪ್ರಾಬ್ಲಮ್. ನೆಕ್ಸ್ಟ್ ನ್ಯಾಪ್ಸ್ಯಾಕ್ 2 ತರ ಬರುತ್ತೆ. ಒಂದು ಗ್ರೀಡಿ ಮೆಥಡ್, ಇನ್ನೊಂದು ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕ್, ಸರಿನಾ? ಬ್ರಾಂಚ್ ಅಂಡ್ ಬೌಂಡ್ ಒಂಚೂರು ಲೆಂತಿ ಆಗುತ್ತೆ, ಒಂಚೂರು ಕನ್ಫ್ಯೂಸ್ ಆಗುತ್ತೆ, ಟಫ್ ಅನ್ಸುತ್ತೆ. ಬಟ್ ಗ್ರೀಡಿ ಮೆಥಡ್ ವೆರಿ ಈಸಿ, ಸರಿನಾ? ಸೊ ಇದನ್ನ ಕಲೀರಿ. ನೆಕ್ಸ್ಟ್ NP ಮತ್ತೆ NP ಕಂಪ್ಲೀಟ್ ಮಾಡ್ಯೂಲ್ 5 ಅಲ್ಲಿ ಇರುತ್ತೆ. ಸೊ ಇದ್ರದ್ದು ಥಿಯರಿ ಪಾರ್ಟ್, ಸರಿನಾ? ಈಗ ಲೆವೆಲ್ 1 ಪಾಸಿಂಗ್ ಪ್ಯಾಕೇಜ್ ಅಷ್ಟು ಕೂಡ ಮುಗೀತು. ನೆಕ್ಸ್ಟ್ ಲೆವೆಲ್ 2 ಗೆ ಬಂದಾಗ, ಲೆವೆಲ್ 2 ಅಲ್ಲಿ ಇಲ್ಲೇನ್ ಬಬಲ್ ಸಾಲ್ಟ್, ಕ್ವಿಕ್ ಸಾಲ್ಟ್, ಹಿಪ್ ಸಾಲ್ಟ್, ಟೋಪಾಲಜಿಕಲ್ ಸಾಲ್ಟ್, ಕೌಂಟಿಂಗ್ ಸಾಲ್ಟ್. ಸೊ ಇವಷ್ಟರದ್ದು ಕೂಡ ನೀವು ಪ್ರಾಬ್ಲಮ್ ಅನ್ನ ಮಾಡೋದನ್ನ ಕಲಿಬೇಕು. ಸೊ ಇದ್ರಲ್ಲೂ ಕೂಡ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಫಿಕ್ಸ್ಡ್ ಕ್ವಶನ್ ಯಾವ್ಯಾವ ಬರ್ತವೆ ಅಂತ, ಪ್ರೀವಿಯಸ್ ಇಯರ್ ಕ್ವಶನ್ ಇರ್ಬೋದು, ಮಾಡಲ್ ಪೇಪರ್ಸ್ ಎಲ್ಲದನ್ನು ನೋಡಿದಾಗ ಫಿಕ್ಸ್ಡ್ ಯಾವ ಕ್ವಶನ್ಸ್ ಬರ್ತವೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಹೇಳ್ತೀನಿ ನಾನು ಯಾವ ರೀತಿ ಅಂತ. ಸೊ ಈ ಪ್ರಾಬ್ಲಮ್ ಗಳನ್ನ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ 3 ಅಲ್ಲಿ ಏವಿಯೇಟರ್ ಇದು ಇನ್ಸರ್ಷನ್ ಮತ್ತೆ ರೊಟೇಷನ್ಸ್ ಅಂತ ಕೇಳ್ತಾರೆ. ಸೊ ಅದು ಆ ಪ್ರಾಬ್ಲಮ್ ಕಲಿಬೇಕಾಗುತ್ತೆ. ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಥಿಯರಿ ಮಾತ್ರ, ಸರಿನಾ? ಸೊ ಥಿಯರಿ ಯಾವ ರೀತಿ ಕಲಿಬೇಕು ಅಂತಂದ್ರೆ ಇದ್ರದ್ದು ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಯಾವ ರೀತಿ ಬರೀತೀವಿ ಅಂತ, ಸೊ ಫಾರ್ಮುಲಾನ ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಸಮ್ ಸಬ್ಸೆಟ್ಸ್ ಪ್ರಾಬ್ಲಮ್, ವೆರಿ ಫಿಕ್ಸ್ಡ್ ಪ್ರಾಬ್ಲಮ್, ಇದು ಪ್ರತಿ ವರ್ಷನೂ ಕೂಡ ಕೇಳಿದರೆ. ನೆಕ್ಸ್ಟ್ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್, ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕಲ್ ಬರುತ್ತೆ. ಸೊ ಇದೊಂಚೂರು ಟಫ್ ಅಂತ ಅನ್ಸುತ್ತೆ. ಸೊ ಲೆವೆಲ್ 3 ಆಲ್ಮೋಸ್ಟ್ ಟಫೇ ಇರೋದು. ನೆಕ್ಸ್ಟ್ ಬೈನರಿ ಟ್ರೀ ಟ್ರಾವರ್ಸಲ್, ನೀವು ಸೇಮ್ ಅಲ್ಲೇ ಓದಿರ್ತೀರಾ, ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಅಂತ. ಸೊ ಅದನ್ನ ಕಲಿಬೇಕು. ಸೊ ಈಗ ಯಾವ್ಯಾವ್ದು ಫಿಕ್ಸ್ಡ್ ಕ್ವಶನ್ ಬರ್ತವೆ, ಪ್ರತಿ ವರ್ಷನೂ ಕೂಡ ರಿಪೀಟ್ ಆಗಿರುವಂತವು, ಮಾಡಲ್ ಪೇಪರ್ ಅಲ್ಲೂ ಕೂಡ ರಿಪೀಟ್ ಆಗಿರುವಂತವು ನೋಡಿ. ಅಲ್ಗಾರಿದಮ್ ಅಂಡ್ ಇಟ್ಸ್ ಫಂಡಮೆಂಟಲ್ಸ್ ಫಿಕ್ಸ್ಡ್ ಕ್ವಶನ್, ಯಾವ ರೀತಿ ಬಯೋಟಾಕ್ ಅಂತೀರಾ ಅದೇ ರೀತಿ ಬರಬಹುದು. ನೆಕ್ಸ್ಟ್ ಎಸಿಂಪ್ಟೋಟಿಕ್ ನೊಟೇಷನ್ ಕೂಡ ಬಯೋಟಾಕ್ ಬರೀಬಹುದು. ನೆಕ್ಸ್ಟ್ ಫ್ರೇಮ್ ವರ್ಕ್ ಡಯಾಗ್ರಾಮ್, ಸೊ ಇದು ಕೂಡ ನೀವು ಬಯೋಟಾಕಿ ಬರೀಬಹುದು, ಸರಿನಾ? ಸೊ ಇವಾಗ ನಾನು ಏನ್ ಟಿಕ್ ಮಾಡ್ತಾ ಇದೀನಿ ಅವೆಲ್ಲ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಮರ್ಜ್ ಸಾರ್ಟ್ ಅಲ್ಲಿ ಮೇಜರ್ ಆಗಿ ನಿಮಗೆ ಕೇಳಿರುವಂತದ್ದು ಇನ್ಸರ್ಷನ್ ಸಾರ್ಟ್, ಸರಿನಾ? ಇನ್ಸರ್ಷನ್ ಸಾರ್ಟ್ ಅನ್ನೇ ಮೇಜರ್ ಆಗಿ ಕೇಳಿರೋದು. ಸೆಲೆಕ್ಷನ್ ಸಾರ್ಟ್ ಅಷ್ಟು ಕೇಳಿಲ್ಲ, ಆಲ್ಮೋಸ್ಟ್ ಕೇಳೇ ಇಲ್ಲ ಸೆಲೆಕ್ಷನ್ ಸಾರ್ಟ್. ಇನ್ಸರ್ಷನ್ ಸಾರ್ಟ್ ಕೇಳಿರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ನೋಡಿ, ಆರ್ಸ್ಪೂಲ್ ಅಲ್ಗಾರಿದಮ್ 2-3 ವರ್ಷದಿಂದಲೂ ಕೂಡ ಸೇಮ್ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಆರ್ಸ್ಪೂಲ್ ಅಲ್ಗಾರಿದಮ್ ಅನ್ನ ಕೂಡ ನೀವು ಕಲ್ತ್ಕೋಬೇಕು, ಸರಿನಾ? ಬೇರೆ ಕೇವಲ 3 ಸ್ಟೆಪ್ ಅಲ್ಲಿ ಸಾಲ್ವ್ ಮಾಡ್ತೀವಿ ಅದನ್ನ. ನೆಕ್ಸ್ಟ್ ವಾರ್ಷೆಲ್ ಅಲ್ಗಾರಿದಮ್ ವೆರಿ ಈಸಿ ಪ್ರಾಬ್ಲಮ್ ಮತ್ತೆ ಪ್ರತಿ ವರ್ಷನೂ ಕೂಡ ಕೇಳುವಂತದ್ದು.
ಪ್ರಿಮ್ಸ್ ಮತ್ತೆ ಕ್ರುಸ್ಕಲ್ಸ್ ಅಲ್ಲಿ ಕ್ರುಸ್ಕಲ್ ಅಲ್ಗೋರಿದಮ್ ಅನ್ನ ಜಾಸ್ತಿ ಕೇಳಿದ್ದಾರೆ. ಡೈಜೆಸ್ಟರ್ ಅಲ್ಗೋರಿದಮ್ ವೆರಿ ಇಂಪಾರ್ಟೆಂಟ್ ಮತ್ತೆ ಪ್ರತಿ ವರ್ಷ ಕೇಳಿದ್ದಾರೆ. ಸೊ ಇವಾಗ ಎಷ್ಟಾಯ್ತು? 1 2 3 4 5 6 7 8 ಟಾಪಿಕ್ ಆಯ್ತು. ನೆಕ್ಸ್ಟ್ ಇದು ಎನ್ ಕ್ವೀನ್ಸ್ ನಾನು ಆಲ್ರೆಡಿ ಹೇಳಿದ್ದೆ, ಫಿಕ್ಸ್ಡ್ ಕ್ವಶನ್ ಅಂತ 9. ನ್ಯಾಪ್ಸ್ಯಾಕ್ ಗ್ರೀಡಿ ಕಲ್ತಿರ್ರಿ, ಅಷ್ಟು ಕೇಳಿಲ್ಲ ಬಟ್ ಕೇಳಬಹುದು ಅಂತ ಈ ಸರಿ. ನೆಕ್ಸ್ಟ್ ಎನ್ ಪಿ ಆರ್ಡು ಇದು ಥಿಯರಿ ಫಿಕ್ಸ್. ಮಾಡ್ಯೂಲ್ 5 ಅಲ್ಲಿ ಜಾಸ್ತಿ ಕಾನ್ಸೆಪ್ಟ್ಸ್ ಇಲ್ಲ, ಅದಕ್ಕೋಸ್ಕರ ಥಿಯರಿ ಕೇಳಲೇಬೇಕು. ಸೊ ಇದಾಯ್ತು. ನೆಕ್ಸ್ಟ್ ಇಲ್ಲಿ ಕ್ವಿಕ್ ಸಾರ್ಟ್ ವೆರಿ ಇಂಪಾರ್ಟೆಂಟ್, ಸರಿನಾ? ಬಬಲ್ ಸಾರ್ಟ್ ಗಿನ್ನ ಕ್ವಿಕ್ ಸಾರ್ಟ್ ವೆರಿ ಇಂಪಾರ್ಟೆಂಟ್, ಹೀಪ್ ಸಾರ್ಟ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಟೋಪಾಲಜಿಕಲ್ ಸಾರ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 2 ಮೆಥಡ್ ಬರುತ್ತೆ, ಒಂದು DFS ಮೆಥಡ್, ಇನ್ನೊಂದು ಸೋರ್ಸ್ ರಿಮೂವಲ್ ಮೆಥಡ್ ಅಂತ, ಸರಿನಾ? ಎರಡನ್ನೂ ಕೂಡ ನೀವು ಕಲಿಬೇಕಾಗುತ್ತೆ. ಈ 3 ಟಾಪಿಕ್ ಲೆವೆಲ್ 12. ಲೆವೆಲ್ 3 ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್, ಸರಿನಾ? ಬ್ರಾಂಚ್ ಅಂಡ್ ಬೌಂಡ್ ಕಲಿದೇ ಇದ್ರೂ ಪರವಾಗಿಲ್ಲ, ಬೈನರಿ ಟ್ರೀ ಟ್ರಾವರ್ಸಲ್ ನಿಮಗೆ ಹಿಂದೆ ಓದ್ಸಲಿ ಪ್ರೀವಿಯಸ್ ಅಲ್ಲಿ ಕಲ್ತಿರೋದೇ ಗೊತ್ತಿರುತ್ತೆ. ಸಮ್ ಸಬ್ಸೆಟ್ಸ್ ಪಕ್ಕಾ ಕಲಿಬೇಕು, ಸರಿನಾ? ಸಮ್ ಸಬ್ಸೆಟ್ಸ್ ಈಸಿನೂ ಇದೆ, ಆಲ್ಮೋಸ್ಟ್ ಒಂಚೂರು ಲೆಂತಿ ಆಗುತ್ತೆ ಅಂತ ಲೆವೆಲ್ 3 ಹಾಕಿದ್ದೀನಿ, ಈಸಿಯಾಗಿ ಕಲಿಬಹುದು. ನೆಕ್ಸ್ಟ್ AVL ಟ್ರೀದು ಇನ್ಸರ್ಷನ್ ಮಾಡಬೇಕು ವಿತ್ ರೊಟೇಷನ್. ಯಾವ ರೊಟೇಷನ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಸ್ಪೆಸಿಫೈ ಮಾಡಿ ಮಾಡಬೇಕಾಗುತ್ತೆ, ಸರಿನಾ? ಸೊ ಇಷ್ಟು ಟಾಪಿಕ್ಗಳನ್ನ ನಾನು ಟಿಕ್ ಮಾಡಿದ್ದೀನಿ, ಅವುಗಳನ್ನ ಫಸ್ಟ್ ಓದ್ಕೊಳ್ರಿ, ಆಮೇಲೆ ಬೇರೆ ಕೊಡ್ರಿ. ಇಲ್ಲ ನನಗೆ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತಂದ್ರೆ ಈ ಲೆವೆಲ್ 1. ಸೊ ಈ ಲೆವೆಲ್ 1 ಅಲ್ಲೂ ಕೂಡ ಟಿಕ್ ಮಾಡಿರೋದು ಫಸ್ಟ್, ನೆಕ್ಸ್ಟ್ ಉಳಿದಿರೋದು, ಸರಿನಾ? ಸೊ ಆದಷ್ಟು ಸಿಂಪ್ಲಿಫೈಡ್ ವರ್ಷನ್ ಆಗಿ ಓದ್ಕೊಡಿ. ಯಾರೋ ಫ್ರೆಂಡ್ ಇನ್ನೊಬ್ಬ ಎಕ್ಸ್ಟ್ರಾ ಓದ್ತಾ ಇದ್ದಾನೆ, ಇನ್ನೊಬ್ಬ ಯಾವುದೋ ಅದನ್ನ ಓದ್ತಾ ಇದ್ದಾನೆ, ಇದನ್ನ ಓದ್ತಾ ಇದ್ದಾನೆ ಅಂತ ತಲೆ ಕೆಡಿಸ್ಕೋಬೇಡಿ, ಸರಿನಾ? ಲಿಮಿಟೆಡ್ ಆಗಿ ಓದ್ರೂ ಕೂಡ ಅದು ಪರ್ಫೆಕ್ಟ್ ಆಗಿ ಓದ್ಬೇಕು. ನೀವು ಇನ್ಸರ್ಷನ್ ಸಾರ್ಟ್ ಓದಿದ್ದೀರಾ ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟರು ನಾನು ಸಾಲ್ವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಆ ತರ ಕಲ್ತ್ಕೊಂತ ಹೋಗಿ ಈಸಿಯಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು. ADA ಅಷ್ಟು ಕಷ್ಟದ ಸಬ್ಜೆಕ್ಟ್ ಅಲ್ಲ. ಸೊ ಇದ್ರದ್ದು ನಾನು ಲೆವೆಲ್ ವೈಸ್ ಪ್ಲೇ ಲಿಸ್ಟ್ ಅನ್ನ ಮಾಡ್ತೀನಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಸೊ ಆ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು, ಸರಿನಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.